ನಿಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್. ಅದಕ್ಕೆ ಹೇಳೋದು ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಓಡಾಡಬಾರ್ದು ಅಂತ. ಇದೇನು ಮಿಸ್ಸು, ನಾನೇ ವಿಲನ್ ಹಂಗೆ ಮಾತಾಡ್ತಿರಲ್ಲ. ಹೋಗ್ಲಿ ಬಿಡಿ, ಅಜ್ಜಿ ಅಂದ್ಕೊಂಡ್ರೆ ನಂಗೇನು. ಅಜ್ಜಿನೇ ಬರ್ತಿದಾರೆ ಅನ್ಸುತ್ತೆ. ಇಷ್ಟೆಲ್ಲ ಮಾಡಾಯ್ತಂತೆ, ಇದು ಒಂದು ಆಗ್ಬಿಡ್ಲಿ. ಈ ಸಲ ನಾನೇ ಬಾಗ್ಲು ತೆಗಿತೀನಿ. ಹೊಸ ಮದುಮಕ್ಕಳಿಗೆ ಬೆಳಗೋ ಸೂರ್ಯ ಸತ್ರು ಕಣ್ಣಂಗೆ ಕಾಣ್ತಾನಂತೆ. ಆದ್ರೂ ಸೂರ್ಯ ತನ್ನ ಕೆಲಸ ತಪ್ಪದೆ ಮಾಡ್ತಾನೆ. ಹೋಗಿ ಬೇಗ ತಯಾರಾಗಿ ಬನ್ನಿ. ರಾತ್ರಿಗೆ ಬೇಕಾದ್ರೆ ಬಿರ್ನೆ ಮನೆ ಕತ್ತೀರಿ ಅಂತೆ. ಅಜ್ಜಿ ಅಜ್ಜಿ ನಂಬಿಟ್ರಿ. ಅವ್ವ ಅವ್ವ, ಏಳು ಸ್ನೇಹ. ಅವ್ವ ನಾನು ಸುಮಾ, ಸ್ನೇಹ ಅಲ್ಲ. ಹಾ ಏನವ್ವ? ಅವ್ವ ನಂಗೆ ಮೆರಿಟ್ ಮೇಲೆ ಸೀಟ್ ಸಿಕ್ಕಿದೆ, ಅದು ನಾನು ಕೇಳಿದ ಕಾಲೇಜಲ್ಲೇ. ಒಳ್ಳೇದಾಯ್ತು, ಚಂದ ಕೂತು. ಓ ಇದಾ ವಿಷಯ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಬಾವಾ. ಖುಷಿ ಆಯ್ತು ಕಣವಿ, ನನಗೆ ಗೊತ್ತಿತ್ತು ನಿಂಗೆ ಸೀಟ್ ಸಿಕ್ತೈತೆ ಅಂತ. ಅಪ್ಪ ಈ ವಿಷಯ ಕೇಳಿ ನನಗಿಂತ ಖುಷಿ ಆಗಬೇಕಿತ್ತು. ಓದೋ ವಿಷಯದಲ್ಲಿ ಅಪ್ಪ ಯಾವತ್ತೂ ಹೀಗೆ ರಿಯಾಕ್ಟ್ ಮಾಡಿರಲಿಲ್ಲ. ಇದರಿಂದಾನೇ ಗೊತ್ತಾಗ್ತಿದೆ ಅಪ್ಪ ಮಿಸ್ನ ಎಷ್ಟೊಂದು ಮಿಸ್ ಮಾಡ್ಕೋತಿದ್ದಾಳೆ ಅಂತ. ಅತ್ತೆ, ನಾವು ನನ್ನ ತವ್ರ ಮನೆಗೆ ಹೋಗಿ ಬರ್ತೀವಿ. ಅವಂಗೆ ಪ್ರತಿ ವರ್ಷ ಹಬ್ಬ ಜೋರಾಗಿ ಮಾಡಿ ರೂಢಿ. ಈ ಸಲ ಮಾಡಿದರೋ ಇಲ್ವೋ, ಅದಕ್ಕೆ ನಾವು ಅಲ್ಲಿಗೆ ಹೋಗಿ ಅವಂಗೆ ಸಮಾಧಾನ ಮಾಡಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ತೀವಿ. ಸಾಧ್ಯ ಆದರೆ ನೀವು ಹಬ್ಬಕ್ಕೆ ಬನ್ನಿ. ಪುಟ್ಟಕ್ಕನ ಮಗಳಾಗಿ ಕರಿತಿದ್ದೀನಿ. ಅಪ್ಪ ಹೋಗ್ತೀನವ. ಕಂಠಿ, ಜೋಡಿ ಜೊತೆಗಿದ್ದಾಗ ಒಬ್ನೇ ಕಾಲಿಗೆ ಬೀಳ್ಬಾರ್ದು. ಅತ್ತೆ ಅನ್ನೋ ಸ್ಥಾನಕ್ಕೆ ನಾನು ಗೌರವ ಕೊಡ್ತೀನಿ. ಅಯ್ಯೋ ಏನು ಮಾಡ್ತಿದ್ದೀರಾ? ಓ ಬನ್ನಿ. ಈ ಮುರಳಿ ಇಷ್ಟು ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ಬಿಟ್ರೆ ನಮ್ಮನ್ನ ಕಾಲೇಜ್ನ ಎಲ್ಲ ಮರೆತು ಇಲ್ಲೇ ಅಡಿಗೆ ಬಟ್ಟನ್ ತರ ಕೆಲ್ಸಕ್ಕೆ ಸೇರ್ಕೊಂಡ್ರು ಆಶ್ಚರ್ಯ ಇಲ್ಲ. ಮೊದ್ಲು ಅವನನ್ನ ಈ ಕಾಲೇಜಿಂದಾನೇ ಬಿಡಿಸ್ಬೇಕು. ಅಮ್ಮ, ಅವ್ನ್ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರಲ್ಲ ಅಂತ ಹೇಳಿದ್ನಲ್ಲ, ಅವನ್ ಹೇಳ್ಬಿಟ್ರೆ ನನ್ ಮಗನ್ನ ಇಲ್ಲೇ ಬಿಟ್ಬಿಡಕ್ಕಾಗತ್ತಾ? ಸಾನವ್ರ ಮನೇಲಿ ಕೊಟ್ಟಿರೋ 15 ಲಕ್ಷನ ಲಂಚ ಕೊಟ್ಬಿಡ್ತ್ಯಾ? ಅದ್ರಲ್ಲಿ ನಂದು ಶೇರ್ ಇದೆ, ನೆನ್ಪಿರ್ಲಿ. ಆ ದುಡ್ಡನ್ ಕೊಡೋದಕ್ಕೆ ನನಗೇನ್ ತಲೆ ಕೆಟ್ಟಿದ್ದೇನೆ? ಕೊಡಿಸ್ತೀನಿ. ಸಹನ ನನಗೆ ಸವಾಲ್ ಹಾಕ್ತಾಳಲ್ಲ, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಬಾ. ಅಮ್ಮ, ಮೆಸ್ನ ರಿಪೇರಿ ಮಾಡಿಸ್ತಾರೆ ಅನ್ಸುತ್ತೆ. ಮಾಡಿಸ್ಲಿ ಬಿಡೆ. ಜೀವನದಲ್ಲಿ ಇಷ್ಟು ಸೋತ್ರು ಮತ್ತೆ ಮತ್ತೆ ಚಿಗುರೋಕ್ ನೋಡ್ತಿದ್ಯಾ ಪುಟ್ಟಕ್ಕ? ಈ ಸಾರಿ ನಿನ್ನ ಎಂಥ ಕಮಿಟ್ಮೆಂಟ್ಗೆ ಸಿಗಿಸ್ತೀನಿ ಅಂತ ನೋಡ್ತಿರು.
ವಾ ನಮಸ್ಕಾರ ಪುಟ್ಟಕ್ಕ. ಬನ್ನಿ ಬನ್ನಿ. ಹೇಗಿದ್ದೀರಾ? ನಿಮ್ಮನ್ನ ಈ ಸ್ಥಿತಿಲಿ ನೋಡಕ್ಕೆ ನಂಗೆ ಬೇಜಾರಾಗ್ತಿದೆ. ಹೇಗೋ ದೇವ್ರ ದೊಡ್ಡವನು ನಿಮ್ಮನ್ನ ಕಾಪಾಡ್ಬಿಟ್ಟ. ಚಿತ್ರ ಹೆಂಗದಿವ? ಸದ್ಯಕ್ಕಿದೆಯಾ? ಚೆನ್ನಾಗಿದ್ದೀನತ್ತೆ. ಸಿನಪ್ಪ ನಿಂಗೆ ಹೊಸಿ ಎಲ್ಲ ಒಳಗಡೆ ನೋಡ್ಕ. ಬನ್ನಿ ಒಳಗೆ ಬನ್ನಿ. ಸಾನಾ ಸಾನಾ ಅವ್ವ ಅಷ್ಟು ಬೇಗ ಎಲ್ಲಿ ಹೋದ್ರು? ಏನಾಯ್ತು ವಸು? ಅಜ್ಜಿ ಆಗ್ಲೇ ಅವನ್ ತಿಂಡಿ ಕರಿಯೋಣ ಅಂತ ಬಂದೆ. ಪೂಜೆ ಮಾಡ್ತಿದ್ಲು. ಸರಿ ಆಮೇಲೆ ಕರೆದ್ರಾಯ್ತು ಅಂತ ಹೋದೆ. ಬತ್ ನೋಡಿದ್ರೆ ಅವನೇ ಇಲ್ಲ. ಬರ್ತಾಳೆ. ಅಂದ್ರೆ ಅವ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾ ನಿಂಗೆ? ಗೊತ್ತೈತೆ ಕೂಸೆ, ಎಲ್ಲಾನು ಸರಿ ಮಾಡಕ್ ಹೋಗವಳೆ. ಅಮ್ಮ ಇಲ್ಲ, ನಾ ಆ ಕೆಲ್ಸಕ್ಕೆ ಹೋಗಲ್ಲ. ಇಷ್ಟ್ರ ಮೇಲೆ ನೀನು ಬಲವಂತ ಮಾಡ್ತೀನಿ ಅಂತಂದ್ರು ನನ್ನ ಹತ್ರ 10 ಲಕ್ಷ ಇಲ್ಲ. ಸಾಲ ಮಾಡಾದ್ರೂ ಸರಿ, ಕೆಲಸ ಉಳಿಸ್ಕೋಬೇಕು. ಯಾರತ್ರನಾರು ಸಾಲ ಕೇಳು. ಅಷ್ಟು ಸಾಲ ಕೊಡೋರು ಯಾರು ನನಗೆ ಗೊತ್ತಿಲ್ಲಮ್ಮ. ಪುಟ್ಟಕ್ಕ ಅವ್ರೆ, ನಿಮ್ಗೆ ಸಾಲ ಕೊಡೋರು ಯಾರು ಪರಿಚಯ ಇದ್ದಾರಾ? ಅಳಿಯನ್ಗೋಸ್ಕರ ನೀವು ಅವ್ರ ಹತ್ರ ಕೇಳ್ಬೋದಾ? ಈ ಕೆಲಸ ಸಿಕ್ಕಿದ್ರೆ ನಿಮ್ ಮಗಳ ಜೀವನ ಬಂಗಾರ. ಹಾ, ಬಂಗಾರ ಅಂದ ತಕ್ಷಣ ನೆನ್ಪಾಯ್ತು, ನಿಮ್ ಬೀಗರು ಬಂಗಾರಮ್ನವರು ಬಡ್ಡಿಗೆ ದುಡ್ಡು ಕೊಡೋದ್ರಲ್ಲಿ ಹೆಸರುವಾಸಿ. ಅವ್ರ ಹತ್ರ ಸಾಲ ಯಾಕೆ ಕೇಳ್ಬಾರ್ದು? ಬಂಗಾರಮ್ಮವ್ರೆ ಯಾಕೆ? ಸಾಲ ಕೊಡಕ್ಕೆ ಸಾಕಷ್ಟು ಜನ ಇದ್ದಾರೆ. ಈಗಾಗ್ಲೇ ನಮ್ಮವ್ವ ಯಾರಿಗೋಸ್ಕರ ಸಾಲ ತಗೊಂಡು ತೀರ್ಸಕ್ಕಾಗದೆ ಒದ್ದಾಡ್ತಿದ್ದಾಳೆ. ಅದು ನಿಮ್ಗೂ ಗೊತ್ತಲ್ವಾ? ಓ ಪಾಪ, ನಿಮಗೆ ಹೇಗೆ ಗೊತ್ತಿರತ್ತೆ? ನಾನೇ ಯಾಕೆ ಅಂತ ಕಾರಣ ಹೇಳಲಾ? ನೀನ್ ಏನೇನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ಏನೇನಿಂದು? ನಾನು ಏನ್ ಮಾಡೀನಿ? ಹಬ್ಬಕ್ಕೆ ಒಬ್ಬಟ್ಟು ಕಡುಬು ಎಲ್ಲ ಮಾಡಕ್ಕೆ ಹೇಳಿವ್ನಿ. ಅಟ್ಟೆಯ ಜಾಗ ಬಿಡು. ನಮ್ ತಾವ್ ನಾಟಕ ಆಡ್ಬೇಡ ನೀನು. ನಾನು ಯಾಕೆ ನಾಟಕ ಆಡ್ಲಿ? ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥವೇ ಆಯ್ತಿಲ್ಲ. ಅದೇನ್ ಕಗ್ಗಾಡ್ತಿದ್ಯೋ ಏನೋ ನೀನು. ಏನಾಯ್ತು? ಅದು ಅವ್ವ. ಸುಮ್ಕಿರೆ ನೀನು. ಅದೇನು ಇಲ್ಲ ಕಂಡ, ಅವಳ್ದಿದ್ದಿದ್ದೆ. ನಿನ್ಗೇನು ಕೆಲಸ ಐತೆ ಅಂತ ಹೇಳಿದೆ. ಬಿರ್ನೋ ಬಂದ್ಬಿಡು, ಊಟ ತೊತ್ತಿಗೆ ಲೇಟ್ ಆಯ್ತದೆ. ಸರಿ, ಬೇಗ ಬರ್ತೀನಿ. ಏನೇ ನಿಂದು? ಏನಿಲ್ಲ, ಅದು ಹೋದ್ ವರ್ಷ ನನ್ಗೆ ಅಂತ ಚಿನ್ನದ ಸರ ಮಾಡಿಸಿದ್ದಲ್ಲ, ಇವತ್ತು ಹಾಕೊಳ್ಳುಮ ಅಂತ. ಎಲ್ ಮಡಗಿದ್ಯಾ? ಓ, ಆ ರೂಮ್ನಾಗ ಐತಲ್ಲ, ನಾ ಹೋಗಿ ತಗೊಂತೀನಿ ಬಿಡು. ನಿಂತ್ಕಳೆ. ಇದಕ್ಕೆ ನಾ ಹೇಳಿದ್ದು, ನೀನ್ ಏನೇನ್ ಮಾಡ್ತಿದ್ಯಾ ನನಗ್ ಗೊತ್ತು ಅಂತ. ನೋಡು, ಬಾಯಿ ಮುಚ್ಕೊಂಡಿದ್ಬಿಟ್ರೆ ಸರಿ. ಈ ಇಸಿ ಏನಾದ್ರೂ ಚಂದ್ರು ಗೊತ್ತ? ನಾನ್ ಏನು ಹೇಳಕ್ಕಿಲ್ಲ, ಆದ್ರೆ ಖಂಡಿತವಾಗ್ಲೂ ಅಣ್ಣ ಹಿಂಗ್ ಗೊತ್ತಾಯ್ತದೆ. ನೀನ್ ಮಾಡ್ತಿರೋದು ಒಂದ್ ಚೂರು ಸರಿ ಇಲ್ಲ ಕಣವ. ನೀನ್ ಮಾಡಿರೋ ಎಲ್ಲಾ ತೆಪ್ಪಿಗೂ ಶಿಕ್ಷೆ ಆಗೇ ಆಯ್ತದೆ. ಜೇಕಾರ ಆಗ್ತಾ ಗಣೇಶನ್ ಮನಗ್ ತರ್ಬೇಕು. ಅವ್ವ ಹೇಳಿ ತಕೊಂಡು ಈಗ ಗಣೇಶನ್ ತರ್ತಾ ಇರೋದಯ್ಯ. ನಮ್ಮ ಗಣಪ ಬತ್ತಾನೆ, ಕಾಯಿ ಕಡುಬು ತತ್ತಾನೆ, ಊರ್ಗೆಲ್ಲ ಹಂಚ್ತಾನೆ. ಡೊಳ್ಳು ಹೊಟ್ಟೆ ಗಣಪನಿಗೆ ಜೈ, ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಅಷ್ಟೇ ಅಲ್ಲ ಕಣ್ರಪ್ಪ, ಅದ್ರ ಜೊತೆ ಇನ್ನೊಂದ್ ಸೇರಿಸ್ಕೋಬೇಕು. ಸಿರಿ ಸಿರಿ ಇದ್ಯಾ ಗಣಪತಿಗೆ. ಗಣಪತಿ
ಎಲ್ಲ ವಿದ್ಯೆಗೂ ಅಧಿಪತಿ. ಕಲಿಯ ವಿದ್ಯಾರ್ಥಿಗಳನ್ನ ಕಂಡ್ರೆ ಗಣಪತಿಗೆ ಶಾನ ಪಿರುತಿ ಅಂತೆ. ಗಣಪತಿಗೆ ಎಲ್ಲ ವಿದ್ಯೆಗಳು, ರಾಶಿ ವಿದ್ಯೆಗಳು ಅವನಿಗೆ ಗೊತ್ತದಂತೆ. ಅವನ ಭಕ್ತಿಯಿಂದ ಕೈ ಮುಕ್ಕೊಂಡು, ಅಪ್ಪ ನನಗೆ ವಿದ್ಯಾ ಬುದ್ಧಿ ಚಂದ ಕೊಡಪ್ಪ ಅಂತ ಕೇಳ್ಕೊಂಡ್ರೆ ಖುಷಿಯಿಂದ ಕೊಡ್ತಾನೆ. ಹೂವ ನಾನು ಈಗಲೇ ಕೇಳ್ಕೊಬಿಡ್ತೀನಿ. ಅಪ್ಪ ಗಣೇಶ, ನಂಗೂ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ. ವಿದ್ಯೆ ಕೊಡಪ್ಪ ಅಂತ ಹೇಳಕ್ಕೆ ನಿಮ್ ವಯಸ್ಸು ಮೀರೋಗಿದೆ. ಬೇಕಿದ್ರೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಬೋದು. ಸ್ನೇಹ, ಇದ್ಯೋ ನಾವ ಹಿಂಗ್ ಮಾತಾಡ್ತೀಯ? ವಿದ್ಯೆಗೆ ಜಾತಿ ಧರ್ಮ ಆಯ್ತಾ? ಹಂಗೆ ಕಲಿಯಕ್ಕೂ ವಯಸ್ಸಿನ ಮಿತಿ ಏನು ಇಲ್ವಲ್ಲ. ನಿಂಗೆ ಗೊತ್ತಿರೋದೇ ತಾನೇ ಇದೆಲ್ಲ. ಒಳ್ಳೇದಾಗ್ಲಿ ಅಂತ ಮನಸ್ನಾಗ ನಾವು ಬೇಡ್ಕೊಂಡ್ರೆ ಗಣಪತಿ ಒಳ್ಳೇದೇ ಮಾಡ್ತಾನೆ. ಪಾಪ ದೇವ್ರೆ, ನನ್ನ ಮೆಸ್ಸು ಉದ್ದ ಕಮ್ಮಿ, ಆದ್ರೆ ಕೋಪ ಜಾಸ್ತಿ. ಅದನ್ನ ಕಮ್ಮಿ ಮಾಡಪ್ಪ. ಅಂದ್ರೆ ಶ್ರೀಭಾವ ನಮ್ಮ ಅಕ್ಕನೇ ಇಂಡೈರೆಕ್ಟ್ ಆಗಿ ಕುಳ್ಳಿ ಅಂತಿದ್ದೀರಾ? ಮಾಡ್ತೀನಿ ರೀ ನಿಮ್ಗೆ. ನೋಡ್ದಾಗ ಶ್ರೀಭಾವ ನಿನ್ನ ಏಯ್ ಕೊಕ್ಕೋ, ನನ್ ಹಂಗೆ ಹೇಳಿಲ್ಲ. ನೀನೊಳ್ಳೆ ಅಲ್ಲೇ ಮುಗಿಸಿ ಬರ್ಲಾ. ಗಣಪತಿ ತಗೊಂಡ್ಬರ. ಗೋಡೆ ಬನ್ನಿ. ಗಣೇಶನಿಗೆ ವಿಘ್ನೇಶ್ವರನಿಗೆ ವಿದ್ಯಾ ಗಣಪತಿಗೆ ಜೈ. ಅಜ್ಜಿ, ಅಣ್ಣಯ್ಯ ಫೋನ್ ಮಾಡ್ತಿದ್ದಾನೆ. ಮಾತಾಡು. ಹಲೋ ತಂಗಿವಾಸ್, ಎಲ್ಲ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಅಣ್ಣಯ್ಯ, ಅಪ್ಪಯ್ಯ ರೂಮಲ್ಲಿದ್ದಾರೆ, ಅಜ್ಜಿ ನನ್ನ ಪಕ್ಕದಲ್ಲೇ ಇದ್ದಾರೆ. ಅವ್ವ ಮನೇಲಿಲ್ಲ ಅಣ್ಣಯ್ಯ. ಮನೆಯಾಗಿಲ್ವಾ? ಹಬ್ಬದ ದಿವಸ ಎಲ್ಲೋದ್ಲು? ಹಬ್ಬದ ದಿಟ್ವಾದ ಅರ್ಥ ಹೊಡ್ಕೊಂಡೋಗವಳೆ. ಹಂಗಂದ್ರೆ ಗಾಬರಿ ಆಗ್ಬೇಡ ಮಗ್ನೆ. ಪುಟ್ಟಕ್ಕ ಏನ್ ಮಾಡ್ತಾವಳೆ? ಅವರು ನೈವೇದ್ಯಕ್ಕೆ ಕಡುಬು ಮಾಡ್ತಾವ್ರೆ. ನೀವೆಲ್ಲ ಇಲ್ಲಿಗೆ ಬನ್ನಿ ಅಂತ ಕರೆಯಕ್ಕೆ ಫೋನ್ ಮಾಡ್ತಾ ಇದ್ದೀವಿ. ಹಬ್ಬನ್ ಫೋನ್ ಮಾಡ್ಲಾ? ಅವಳು ಅಲ್ಲಿಗೆ ಬರ್ತಾಳೆ, ಏನು ತಲೆ ಕೆಡ್ಸ್ಕೊಬೇಡ. ನಾನು ಹೊಸು ಬರ್ತೀವಿ. ಹಬ್ಬ ಇಲ್ಲಿಗೆ ಬರ್ತಾರ? ಏನ್ ಹೇಳ್ತಿದ್ದೆ ಅಜ್ಜಿ? ಹೂ ಕಳ್ಳ. ಅಲ್ಲಿ ಗಣೇಶ ತರ್ಸಾಯ್ತಾ? ತಾರೋದೇನು ಕೂರ್ಸಿ ಕುಣ್ದು ಆಯ್ತು. ನಾನು ನಿಮ್ಗೆ ಏನು ಫೋನ್ ಮಾಡಿದೆ ಅಂದ್ರೆ ನಿಮ್ನೆಲ್ಲ ಇಲ್ಲಿ ಹಬ್ಬ ಕರಿಬೇಕು ಅಂತ ಮಿಸ್ ಹೇಳ್ತಿದ್ರು. ಅದಕ್ಕೆ ಮೆಸ್ ಮಾತ್ರ ಅಲ್ಲ ಅಜ್ಜಿ, ಪುಟ್ಟಕ್ಕ, ಅವ್ರ ಮಕ್ಕಳು, ಅವ್ರ ಅಳಿಯಂದ್ರು ಎಲ್ರೂ ನಿಮ್ನ ಹಬ್ಬ ಕರಿತಿದೀವಿ. ಬೇಗ ಬಂದ್ಬಿಡಿ. ಹಾಗೆ ಅದಕ್ಕೇನು ಕರ್ಕೊಂಡ್ ಬನ್ನಿ. ಬರ್ತೀನಿ ಕಣವ, ಬರ್ತೀವಿ. ಮೊಮ್ಮಗಳೇ, ನಿಮ್ಮ ಅತ್ತನ್ ಕರಿಯಲ್ವಾ? ಕರಿಯಕ್ಕೇನಿಲ್ಲ, ಆದ್ರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಬರ್ತಾಳೆ ಕಣವ. ಬಾರ್ದೆ ಎಲ್ಲೋದಾಳು. ನಿಂಗೋಸ್ಕರ ಅಲ್ದಿದ್ರು ಪುಟ್ಟಕ್ಕನ್ಗೋಸ್ಕರ ಬಂದೇ ಬರ್ತಾಳೆ. ನಿಜವಾಗ್ಲೂ ಹಬ್ಬ ಈಗ ಬರ್ತಾರ ಅಜ್ಜಿ? ಓ ಕಣ್ಣ, ಇವತ್ತು ವಿಘ್ನ ನಿವಾರಕನ್ ಮುಂದೆ ಸತ್ಯದ ಪರೀಕ್ಷೆ ನಡೀತೈತೆ. ನಿಮ್ಮವ್ವ ಸುಳ್ಳಿನ ಪ್ರಶ್ನೆಗೆ ಯಾಂಗ್ ಉತ್ತರ ಕೊಡ್ತಾಳೆ ನೋಡ್ತಾ ಇರೋ. ಹಿತವಾದ ಅಪರಾಧಿ ಯಾರು ಅಂತ ಗೊತ್ತಾಗ್ತೈತೆ. ಹೂ ಕಣ್ಲಾ? ಹಾಗಿದ್ರೆ ಇವತ್ತು ಮೆಸ್ಸಿಗೆ ಬೆಂಕಿ ಯಾರು ಹಾಕಿದ್ದು ಅಂತ ಗೊತ್ತಾಗುತ್ತೆ. ಅಜ್ಜಿ, ನೀನು ಹೊಸ ಇಲ್ಲಿಗೆ ಬಿರ್ನಿ ಬಂದ್ಬಿಡಿ. ಹಂಗೆ ಆಗ್ಲಿ, ಮಡಗ್ತೀವ್ರಿ ಫೋನು. ಸರಿ ಅಜ್ಜಿ. ಮತ್ತೇನಾ ಬೆಸೋ, ನಿಮ್ ಟ್ಯಾಂಕ್ಸ್ ಮಡ್ಕೊಳಕ್ ನಂತ ಎಲ್ಲೂ ಜಾಗ ಇಲ್ಲ. ಓ, ನನ್ ಮಾತಾಗ ನಿಮ್ ಹತ್ರ ಜಾಗ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಹಂಗೆ ಹೇಳಿಲ್ಲ ಮಿಸೋ. ಇರ್ಲಿ ಬಿಡಿ. ಒಬ್ಬ ನೀವು ಕೋಪ ಮಾಡ್ಕೊಂಡ್ರ ಏನು ಕೋಪ ಮಾಡ್ಕೊಂಡಾಗ ಸುಂದರವಾಗಿ ಕಾಣಿಸ್ತೀನಿ ಅಂತ ಮಸ್ಕ ಹೊಡಿತಿದ್ದೀರಾ? ಏ ಇಲ್ಲಪ್ಪ,
ನೀವೇನು ಸುಂದರವಾಗಿ ಕಾಣ್ತಿಲ್ಲ. ನಿಮ್ ಕೆನ್ನೆ ಒಳ್ಳೆ ಕರ್ಜಿಕಾಯಂಗೆ ಕೆಂಪು ಊದ್ಕೊಳದೆ, ಅದೇ ಊರವ್ರಿಗಿರೋ ದೇವ್ರಂಗೆ. ಏಯ್ ಯಾಕೆ ನಗ್ತಿದ್ಯಾ? ಅಕ್ಕ, ಊರಾಚೆ ಇರೋ ದೇವ್ರು ಯಾವ್ದು ಹೇಳು? ಆಂಜನೇಯ. ಹಂಗಂದ್ರೆ ನೀನು ನಿನ್ನ ಮಿಸ್ ನಾನು ಸುಮ್ಕೆ ತಮಾಷೆ ಮಾಡಿದ್ದು. ಮತ್ತೆ ಕೋಪ ಮಾಡ್ಕೊಂಡು ಕೆನ್ನೆ ಕೆಂಪು ಮಾಡ್ಕೋಬೇಡಿ. ಹೋಗಿ ಅದೆಲ್ಲ ಬಿಡಿ. ನೀವು ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ನಾನು ಆ ವಿಷಯ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗತ್ತೆ ಅಂತ ಗೊತ್ತು. ಆದ್ರೂ ಅನ್ಕಂಡೆ ಈಟೊತ್ತಾದ್ರೂ ಮೆಸ್ಸಿನ ನಮ್ಮ ಅವ್ವನ ವಿಷಯ ಯಾಕೆ ಎತ್ತಿಲ್ಲ ಅಂತ. ಪರವಾಗಿಲ್ಲ, ಕೇಳಿ. ಒಂದ್ ವೇಳೆ ಇದನ್ನೆಲ್ಲ ನಿಮ್ಮ ಅವ್ವನೇ ಮಾಡಿರೋದು ಅಂತ ಮಾರ ಪೊಲೀಸ್ ಅವ್ರ ಹತ್ರ ಬಾಯ್ ಬಿಟ್ರೆ ನೀವೇನ್ ಮಾಡ್ತೀರಾ? ನೀವು ಹೇಳ್ದಂಗೆ ಇದು ನಮ್ಮವ್ವನೇ ಮಾಡಿದ್ರು ಅಥವಾ ಮಾಡಿಸಿದ್ರು ಅದಕ್ಕೇನು ಶಿಕ್ಷೆ ಆಗಬೇಕೋ ಅದನ್ನ ಮುಲಾಲ್ದಿಲ್ದೆ ಒಪ್ಕೋತೀನಿ. ಖಂಡಿತವಾಗ್ಲೂ ನಮ್ಮವ್ವ ಇದನ್ನ ಮಾಡಿಲ್ಲ ಮಿಸ್. ಒಟ್ನಲ್ಲಿ ನೀವು ನಿಮ್ಮ ಅವ್ವನ ಬಿಟ್ಕೊಡಲ್ಲ. ಅಕ್ಕ, ಬಾವಾ, ಅವ್ವ ಪೂಜೆ ಕರೀತಿದ್ದಾಳೆ, ಬನ್ನಿ. ಬಂದೆ. ಇಳಿಯ ಕೆಳಕ್ಕೆ ಬಾರೆ ಆಚೆಗೆ. ಆಹಾ, ನಾನು ಇವಳಗ್ ಕಾಯ್ಕೊಂಡು ಈಟೊತ್ತು ನಿಮ್ ನಾಟಕಗಳು ನೋಡ್ಕೊಂಡು ನಿಂತಿದ್ದೆ. ಅಂತೂ ಬಂದ್ಲಲ್ಲ. ನೀನೇನೇ ಮಾಡ್ತಿದ್ದಿ ಇಲ್ಲಿ? ಇಲ್ಲಿ ಯಾಕೆ ಬಂದೆ? ಹೋಯ್ತಾ ರಾಜ್ಗೆ? ನೀನ್ ನನ್ನ ತೊಡಗಿಲ್ ಜಾಗ ಇಲ್ಲ. ಅನ್ಕೊಂಡಂಗಿಲ್ಲ ನಮ್ಮ ಮನೆಗೆ ಬತ್ತಿಲ್ಲ. ಇದನ್ನೇ ನಿಮ್ಮ ಅತ್ತೆ ಮನೆ ಅನ್ಕೊಂಡಿದ್ಯಾ? ಇದು ನಂಜಮ್ಮನ್ ಮನೆ, ನಾನು ಮನೆ. ಹೋಯ್ತಿ ರಾಜ್ಗೆ? ಅಲ್ಲ ಕಣೆ, ಪುಟ್ಟಕ್ಕನ ಮೆಸೇಜ್ ಬೆಂಕಿ ಇಟ್ಟು ಜೈಲ್ಗೆ ಹೋಗಿ ಓಡಾಡ್ಕೊಂಡಿದ್ಯಲ್ಲ. ಅಯ್ಯೋ, ನಿನ್ ಕೈ ಸೇದೋಗ ನನ್ಗೇಕೆ ಹೊಡ್ದೆ? ನಿನ್ನ ಕೈನು ಬರೀತಾಳೆ. ಒಂದು ಮಾತಾಡಿದ್ರು ಇಲ್ಲ ತೆಗೆದು ತೋರಣ ಕಟ್ಬಿಡ್ತೀನಿ. ಯಾರ ಮೆಸ್ಸಿಗೆ ಬೆಂಕಿ ಹಾಕಿತ್ತು? ಯಾರು? ಅಯ್ಯ, ನನ್ ಮನೆಗೆ ಬಂದು ನನ್ ಮುಂದೆ ನಿಂತ್ಕೊಂಡು ಯಾಕೆ ಕಿರ್ಚಾಡಿಯ? ಹೋಗಿ ಊರ್ ಜನಗಳ ಮುಂದೆ ಕೇಳು, ಅವರೇ ಹೇಳ್ತಿರೋದು ಬಂಗಾರ ಮನೆ ಬೆಂಕಿ ಹಚ್ಚಿದ್ದು ಅಂತ. ಮುಚ್ಚೆ ಬಾಯಿ. ಎಲ್ಲೇ ಅವನು? ಅವನ ಯಾರು? ಪೊಲೀಸ್ ಅಪ್ಪ ಎಲ್ಲ ಬಾಯ್ ಬಿಟ್ಟವನೆ. ಎಲ್ಲೇ ಅವನು? ಏನೇನಾ ಹೊಡಿತಾಳೆ ಹೇಳು. ಅಯ್ಯೋ ನೀ
ಮನೆ ಹಾಳಿ ಮಾಡದ್ನೆಲ್ಲ ನೀನು ಮಾಡ್ಬಿಟ್ಟು ಅದನ್ನ ನನ್ನ ತಲೆ ಮೇಲೆ ಹಾಕುದ್ಯಾ. ನನಗೆ ಪುಟ್ಟಕ್ಕನ್ನಾಕೆ ಪಾಪ ಇರೋದೇನೋ ದಿಟ್ಟನೆಯ, ಆದ್ರೆ ಅದನ್ನ ನಾನು ನೇರವಾಗಿ ಅವಳಿಗೆ ಹೇಳ್ತೀನಿ. ಅದೇ ನೀನು ಅವಳ ಗೆಳತಿ ಅನ್ಕೊಂಡು ಅವಳ ಜೊತೆಯಾಗೆ ಇದ್ಕೊಂಡು ಅವಳ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ. ನಿನ್ನ ಯೋನ್ ಅಂತ ಕರೆಯೋದೆ. ಇದ್ರಾಗ ಅವ್ರ ತಪ್ಪೇನೂ ಇಲ್ಲ, ಮಾಡಿದ್ದಲ್ಲ ನಾನೇ. ಕೈನಾಗೆ ಮಾಡ್ತಿದ್ಯಾರ್ಲ ಇವಳೆ ತಾನೆ. ನೋಡಿರಿ ಇಬ್ರು ನೀನೇ ಒಳ್ಳೆ ವರ್ಮೋದೆಯಿಂದ ನಡೆದ್ರೆ ಸರಿ, ಇಲ್ಲಾಂದ್ರೆ ದಾರಿನಾಗೆ ನಾನು ಎಳ್ಕೊಂಡು ಹೋದಂಗೂ ಆಯ್ತೀನಿ. ನಡಿಲ್ಲ ಆಗಂತ ನಾ ದ್ಯಾವ ಪೂಜೆ ಮಾಡೋದು ನೀನ್ ಬಿಟ್ಬಿಡ್ತೀವ ಪುಟ್ಟಕ್ಕ? ಇಲ್ವಲ್ಲ, ಇನ್ಮ್ಯಾಕ ನಾನು ನಿಂಗೆ ಅರ್ಥ ಆಗ್ತೈತೆ ಅನ್ಕತೀನಿ. ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ಅಂತ. ನನ್ನ ಕ್ಷಮಿಸು ಪುಟ್ಟಕ್ಕ, ನಿನ್ನ ಮಾತು ಕೇಳ್ದೆ ಬಂದ್ಬಿಟ್ಟೆ. ನೀನು ಸಂಕಟದಲ್ಲಿರುವಾಗ ನಾನೇ ಗೆದ್ದೆ ಅಂತ ಬೀಗೋ ಮನಸ್ಸು ನನಗಿಲ್ಲ. ನಿಮಗೆಲ್ಲ ದಿಟ ತಿಳಿಸ್ಬೇಕಿತ್ತು, ಅದನ್ನ ತಿಳಿಸಾಯ್ತು ಆಟೆಯ. ಪುಟ್ಟಕ್ಕ, ಹಬ್ಬದ ದಿವಸ ದಿಟ ಏನು ಅಂತ ಗೊತ್ತಾಗಿ ಎಲ್ರ ಮನಸ್ಸು ತಿಳಿಯಾಯ್ತಲ್ಲ, ಅದೇ ಸಮಾಧಾನ. ಏಸಿ ಅಣ್ಣ ಏನ್ ಗೊತ್ತಾದ್ರೆ ಅದು ಏಟ್ ತುಂಬ್ಕೊಂತನೋ ಗೊತ್ತಿಲ್ಲ. ನಾನು ನಿನ್ ಬರ್ತೀನಿ ಸ್ನೇಹ. ಇರು ಪಲ್ಲವಿ. ಇಲ್ಲ ಸ್ನೇಹ, ಮನೆಗೆ ಹೋಗಿ ಅಣ್ಣ ಇಂತಾವ್ ಮಾತಾಡ್ಬೇಕು. ನಾನು ನೋಡ್ತೀನಿ. ನನ್ ಜವ ಹಿಂಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವ್ವ ಸಮಾಧಾನ ಮಾಡ್ಕೊಳವ್ವ. ಅನ್ಯಾಯವಾಗಿ ಎಲ್ರೂ ಬಂಗಾರಮ್ಮನವ್ರ ಮೇಲೆ ಅನುಮಾನ ಪಟ್ಟು ಇದ್ರಲ್ಲಿ ನಿನ್ ತಪ್ಪೇನೈತೆ ಪುಟ್ಟಕ್ಕ? ನಿನ್ ಜಾಗದಲ್ಲಿ ಬಂಗಾರ ಮರಿದಿದ್ರು ಇದನ್ನೇ ಮಾಡ್ತಿದ್ರು. ಪುಟ್ಟಕ್ಕ, ಹೋಗ್ಲಿ ಬಿಡು, ದಿಟ ಏನು ಅಂತ ಗೊತ್ತಾಯ್ತಲ್ಲ, ಅಟ್ ಸಾಕು. ಈಗ ನನ್ನ ಬಂಗಾರು ನೆಮ್ಮದಿಯಾಗಿ ಉಸಿರಾಡ್ಬೋದು. ಅವ ದೊಡ್ಡ ಮನೆ ದೊಡ್ಡ ವ್ಯಕ್ತಿ ಹೆಂಗಿರ್ಬೇಕು ಅಂತ ನಿಮ್ಮಿಂದ ಕಲಿಬೇಕು. ಅವತ್ತು ನಾನು ಬಂಗಾರಮ್ಮವ್ರಿಗೆ ಏನೋ ಬೈಬಿಟ್ವಿ, ನಮಗ್ ಕ್ಷಮಿಸ್ಬಿಡಿ ಅಮ್ಮವ್ರೆ. ನನ್ ಬಂಗಾರಿಗೆ ಬೇರೆ ಅವ್ರು ತನ್ನ ಮುಂದೆ ಸೋತ್ರೆ ಅದನ್ನ ಆಚರಿಸೋ ಮನ್ಸಿಲ್ಲ. ಅಜ್ಜಿ, ಈ ವಿಷಯದಲ್ಲಿ ನನ್ನಿಂದನೂ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಕ್ಷಮಿಸಿ ಅನ್ನೋ ಪದ ತುಂಬಾ ಚಿಕ್ಕದಾಗತ್ತೆ. ಕೂಸೆ, ಆಗಿದೆಲ್ಲ ಮುಗೀತು. ಈಗಲೂ ಆ ಇಸ್ಯನ ಯಾಕೆ ಜಪ ಮಾಡ್ಬೇಕು?
ಪುಟ್ಟಕ್ಕ ನಂಗೆ ದ್ಯಾವ್ರ ಪ್ರಸಾದ ಕೊಡಕ್ಕಿಲ್ಲೇನು? ಅಯ್ಯೋ ಅಯ್ಯೋ ನನ್ನ ಬುದ್ಧಿಗಿಷ್ಟು ನಿಲ್ಸೆ ಮಾತಾಡ್ತೀನಿ. ಕೂತ್ಕೊಳ್ಳಿ. ಸುಮಾ ಹೋಗವ ಪರ್ಸದ ತಕ್ಕಬ, ಅಮ್ಮವ್ರಿಗೂ ಹೊಸಗು ಕೊಡಿವಂತೆ. ಪುಟ್ಟಕ್ಕ ನೀನು ಕುಕ್ಕ. ಪುಟ್ಟಕ್ಕ ನಾವೇನು ಬರ್ತೀವಿ ಅಮ್ಮವ್ರೆ. ನಡ್ರಪ್ಪ. ತೋರೆ ಜಿ, ಇದೆಲ್ಲ ನೀನಿಂದನೇ. ನನ್ನ ಅವ್ವನ್ ಕಾಪಾಡಕ್ಕೆ ಅವ್ರವ್ವನ್ನೇ ಬರ್ಬೇಕಾಯ್ತು. ಅದ್ ಹೆಂಗ್ ಅವ್ವಂದ್ರೆ ಈಟೊಂದ್ ಶಕ್ತಿ ಏನೋ ನಂಗೆ ಗೊತ್ತೇ ಆಯ್ತಲ್ಲ. ಆ ಶಕ್ತಿ ಸರಿಯಾಗಿ ತೋರ್ಸ್ಬೇಕು ಅಂದ್ರೆ ನೀನಂತ ಮಗ ಮೊಮ್ಮಗ ಇರ್ಬೇಕು. ಗೌರಿ ಗಣೇಶರಂಗೆ ಅವ್ವ ಮಗ ಖುಷಿಯಾಗಿರಿ. ಏನವ ನಿಮ್ಮ ಅತ್ತೆ ಮಾವ ಬರ್ಲಿಲ್ವೇ? ಏನ್ ಮೇಸ್ರೆ ನಿಮ್ಮ ಅಪ್ಪ ಅವ ಬರ್ಲಿಲ್ವೇ ಹಬ್ಬಕ್ಕೆ? ಬಂದಿದ್ರು ಅಜ್ಜಿ. ಇರಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಹಂಗಾರೆ. ಕೊಡ. ಇದೆಲ್ಲ ನಂಜಮ್ಮ ಮಾಡಿದ್ದಾರೆ ಅಂತ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಅತ್ತಿಗೆ. ಮೊದಲೇ ಅವ್ವನಿಗೂ ಅತ್ತೆಗೂ ಆಗಲ್ಲ. ಈಗ ಇದರಿಂದ ಇನ್ನೇನೇನಾಗುತ್ತೋ ಅಂತ ಗೊತ್ತಾಗ್ತಿಲ್ಲ. ಪುಟ್ಟಕ್ಕ ನೀನು ಚಿಂತೆ ಮಾಡಬೇಡ. ಅವ್ರುಗಳು ಕರೀತಿದ್ರು ನೀನ್ ನಿಲ್ಲಿಲ್ವಂತೆ. ಸತ್ಯ ಗೊತ್ತಾದ್ಮ್ಯಾಕೆ ಅವ್ರು ಸಾನೆ ನೊಂದ್ಕೊಂಡವ್ರೆ. ಅವ್ರುಗಳ ಮಾತು ನಿನ್ ಕಿವಿ ಮ್ಯಾಗ ಬಿದ್ದಿದ್ರು ಸಾಕಿತ್ತು. ಅವ್ರುಗಳ ಪಾಪ ಪ್ರಜ್ಞೆ ಕಮ್ಮಿ ಆಯ್ತಿತ್ತು. ನಾನು ಅವ್ರನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶದಿಂದ ವಾಪಸ್ ಬರ್ನಿಲ್ಲ ಅವ. ನಾನು ಇನ್ನ ಅಲ್ಲೇ ಇದ್ದಿದ್ರೆ ನೋಡ್ದ ಇದ್ರಾಗ ನಾನೇ ಗೆದ್ದಿದ್ದು ಅಂತ ನಾನು ಬೀಗ್ದಂಗಿರ್ತಿತ್ತು. ನಾನು ತ್ಯಪ್ ಮಾಡಿಲ್ಲ ಅನ್ನೋದನ್ನ ಸಾಬೀತ್ ಮಾಡ್ಬೇಕಾಗಿತ್ತು. ಮಾಡ್ದೆ. ಆಟೆ. ಪುಟ್ಟಕ್ಕ ಅದ್ಯೋಟ್ ನೊಂದ್ಕೊಂಡಿರ್ತಾಳೆ ಅಂತ ನಂಗೆ ಬರ್ತದೆ. ಕಾಲ ಎಲ್ಲನೂ ಸರಿಗಟ್ಟದೆ. ಅದು ದಿಟ್ವೆ. ಈಟ್ ವರ್ಷ ನೀನು ನಾನು ಮುನ್ಸ್ಕೊಂಡು ಕುಂತಿರ್ಲಿಲ್ವೇ? ಈಗ ನಾವಿಬ್ರೇ ಒಂದಾಗಿದ್ದೀವಂತೆ. ಆ ಕಾಲಕ್ಕೆ ಶಕ್ತಿ ಐತೆ. ನೀನು ನಿನ್ ಸೊಸೆ ಒಂದಾಯ್ತೀರ. ಅವ್ವ ನೀನು ಅವಳ ಬಗ್ಗೆ ಮಾತಾಡಬೇಡ. ಬಂಗಾರ, ನನ್ ಮೊಮ್ಮಗ ಮಾಡಿರೋ ಕೆಲ್ಸಕ್ಕೆ ನಿಂಗೆ ಬೇಜಾರೈತೆ. ಆದ್ರೆ ಅವನ ಆಯ್ಕೆ ಮಾತ್ರ ತಪ್ಪಾಗಿಲ್ಲ. ಇದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ. ಸೀರೆನ ನೂಲಲ್ಲಿ ಅಳ್ದಂಗೆ ಪುಟ್ಟಕ್ಕನ್ನು ನೋಡಿದ್ರೆ ಸ್ನೇಹ ಹೆಂಗೆ ಅಂತ ಹೇಳ್ಬೋದು. ಇಲ್ಲ ಅವ್ವ, ಈ ಸಿದಾಗೆ ನೀನ್ ತೆಪ್ಪಾಗ ಅರ್ಥ ಮಾಡ್ಕೊಂಡಿದ್ಯಾ. ಆ ಹುಡುಗಿ ಪುಟ್ಟಕ್ಕ ನಂಗಲ್ಲ. ನೀ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮ್ಯಾಕೆ ಆ ಹುಡುಗಿನು ಸಾನೆ ನೊಂದ್ಕೊಂಡವಳೆ ಬಂಗಾರ. ನಾನು ಅವಳ ಕಣ್ಣಾಗ ನೋಡ್ದೆ. ನಾನ್ ನಂಬಕ್ಕಿಲ್ಲ ಅವ. ಬರ್ತದೆ, ನಂಬಿಕೆನೂ ಬರ್ತದೆ. ಸಮಯ ಆಗ್ಬೇಕು ಆಟೆಯ. ಹಾ, ಅವರೆಲ್ಲ ಹಬ್ಬ ಮುಗಿಸ್ಕೊಂಡು ನಾಳೆ ಬರ್ತಾರೆ. ನಾನು ಇವತ್ತಿದ್ದು ನಾಳೆ ಹೊಂಟ್ತೀನಿ. ಯಾಕವ? ನಮ್ಮೂರ್ನು ನಾವು ನೋಡ್ಕೊಳ್ಳೋದು ಬ್ಯಾಡ್ವೆ? ಚೌಡವ ಇಲ್ದೆ ಚೌಡಳ್ಳಿ ಹೆಂಗ್ ನಡೀತದೆ? ನೀವು ಬುಡು ಮಾಡ್ಕೊಂಡು ಬನ್ನಿ. ಅಳಿಯಂದ್ರಲ್ಲಿ ಮಲ್ಗವ್ರಿ. ಸರಿ. ನೀವು ಉಂಡಿಯೋ ಇಲ್ವೋ?